ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ತನುಜಾ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ತನುಜಾ ಅವರೇ, ನಮ್ಮ ಖಾನಾವಳಿಗೆ ನಿಮ್ಗೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣ. ತನುಜಾ ಅವರೇ, ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ಯಲಹಂಕದಿಂದ ಬಂದಿದ್ದೀವಿ. ಬೆಂಗಳೂರು ಯಲಹಂಕನ. ಇವತ್ತು ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ? ನಾವು ಇವಾಗ ಆಲೂ ಪರೋಟ ಮಾಡ್ತಾ ಇದ್ದೀವಿ. ಆಲೂ ಪರೋಟನಾ? ಓಕೆ. ಆಲೂ ಪರೋಟಾಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಆಲೂಗಡ್ಡೆ, ಶುಂಠಿ ಪೇಸ್ಟು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಉಪ್ಪು, ಮೈದಾ ಹಿಟ್ಟು. ಓಕೆ. ಇದಿವಾಗ ಮೈದಾ ಹಿಟ್ಟು ಅಂದರೆ ಯಾವ ಥರ ಮಾಡ್ಕೊಂಡಿದ್ದೀರಮ್ಮ ಇದನ್ನ? ಇದು ಮೈದಾ ಹಿಟ್ಟು, ಚಿರೋಟಿ ರವೆ ಸ್ವಲ್ಪ ಹಾಕ್ಬಿಟ್ಟು, ಮೈದಾ ಹಿಟ್ಟು, ಚಿರೋಟಿ ರವೆ, ಒಂಚೂರು ಅರಿಶಿಣ ಹಾಕ್ಬಿಟ್ಟು ಕಲಿಸ್ಕೊಂಡು ಕಣ್ಕ ಮಾಡ್ಕೊಂಡಿರಿ. ಓಕೆ. ಎಣ್ಣೆ ಹಾಕಿದ್ದೀರಾ? ಎಣ್ಣೆ ಹಾಕಿ ಕಲಿಸುವಾಗ ಎಣ್ಣೆ ಹಾಕೋದು ಬೇಡವಾ? ಇಷ್ಟೇ. ಚಿರೋಟಿ ರವೆ ಎಷ್ಟು? 1-2 ಸ್ಪೂನ್ ಹಾಕಿದ್ರೆ? ಚಿರೋಟಿ ರವೆ 4 ಸ್ಪೂನ್ ಮೈದಾ ಇದ್ರೆ ಚಿರೋಟಿ ರವೆ 2 ಸ್ಪೂನ್. ಓ, ಆ ಥರ. ಒಂದು 50% ಇದು ಚಿರೋಟಿ ರವೆ ಹಾಕಬೇಕು ಮೈದಾಗೆ. ಮತ್ತೆ ಅರಿಶಿನ ಹಾಕೊಂಡಿದ್ದೀರಾ? ಕಲರ್ ಅದಕ್ಕೆ ಕಾಣ್ತಾ ಇದೆ. ಯಾವ ಹಿಟ್ಟು ಅಂತ ಗೊತ್ತಾಗಲ್ಲ, ಅರಿಶಿನ ಚೆನ್ನಾಗಿದೆ. ಸರಿ, ಇದಿವಾಗ ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀರಾ ಅಲ್ವಾ? ಬೇಯಿಸಿ ಸಿಪ್ಪೆ ತೆಗೆದಿರುವಂತ. ಸರಿ, ಹಾಗಾದ್ರೆ ಶುರು ಮಾಡೋಣ ಅಲ್ಲ? ಏನ್ ಬೇಕು ಫಸ್ಟಿಗೆ ನಿಮ್ಗೆ? ಫಸ್ಟಿಗೆ ನಮಗೆ ಮಿಕ್ಸಿ ಜಾರ್ ಬೇಕು. ಮಿಕ್ಸಿನ ಮತ್ತೆ ಸ್ವಂತ ಊರು ಯಾವುದು ನಿಮ್ದು? ಬೆಂಗಳೂರೇನಾ ಹೇಗೆ? ನಮ್ದು ಸ್ವಂತ ಊರು ರಾಯಚೂರ್ ಹತ್ರ ಮಾನ್ವಿ ಅಂತನಾ? ಸರಿ, ಏನ್ ಹಾಕೋತೀರಾ ಮಿಕ್ಸಿಗೆ? ಇದಕ್ಕೆ ಇವಾಗ ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಅಷ್ಟ. ಮತ್ತೆ ಇದು ಯಾವ ಊರ್ ಕಡೆ? ಇದು ಇವಾಗ ಪರೋಟಗಳಲ್ಲಿ ತುಂಬಾ ಬಗೆ ಇದೆ ಅಲ್ವಾ? ಇದು ಎಲ್ಲಿಂದ ಇದು ಈ ತರ ಶೈಲಿಯಲ್ಲಿ ಮಾಡೋದು? ಇದು ನಮ್ಮೂರ್ ಸೈಡ್ ಇದೇ ತರ ಮಾಡ್ತಾರೆ. ಹೌದಾ? ಇದಕ್ಕೊಂದು 6-7 ಆದ್ರೆ ಸಾಕು. ನಿಮ್ಮೂರಂದ್ರೆ ತಾಯಿ ಮನೆ ಯಾವುದು ನಿಮ್ದು? ತಾಯಿ ಮನೆ ಮಾನ್ವಿ. ಏನ್ ಬೇಕು ನಿಮ್ಗೆ? ತಗೊಳ್ಳಿ. ಇದು ಕೊತ್ತಂಬರಿ ಸೊಪ್ಪು. ಮಾನ್ವಿ ತಾಯಿ ಮನೆ. ಇವ್ರದ್ದು, ನಿಮ್ಮ ಮನೆಯವ್ರದ್ದು? ದೇವದುರ್ಗ ತಾಲೂಕು ಈಟಿಗಿ ಗ್ರಾಮ. ಈಟಿಗಿ. ಓಕೆ. ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬೇಕು. ಸಾಕಾ? ಮತ್ತೆ ಈಗ ಪುದೀನ ಒಂದ್ ಸ್ವಲ್ಪ. ಪುದೀನ ಒಳ್ಳೆ ಪರಿಮಳನೂ ಬರುತ್ತೆ, ಟೇಸ್ಟ್ ಬರುತ್ತೆ. ಸಾಕು. ಈಗ ಸ್ವಲ್ಪ ಜೀರಿಗೆನಾ? 1 ಸ್ಪೂನ್ ಜೀರಿಗೆ. ಈಗ ಇಲ್ಲಿ ಯಲಹಂಕದಲ್ಲಿ ಅಂದ್ರೆ ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು? ನಾವು 12 ವರ್ಷ ಆಯ್ತು. ಹೌದಾ? ಮತ್ತೆ ಇಷ್ಟೇ ಮಿಕ್ಸಿ ಜಾರ್ ಮಾಡ್ಕೊಂಡು ಹಾಗೇನೆ ಹಾಕೋದಾ? ನೀರೇನಾದ್ರೂ ಹಾಕ್ಬೇಕಾ? ಇಲ್ಲ, ಡ್ರೈ ಆಗಿ ಸೊಪ್ಪೆಲ್ಲ ಇದೆಯಲ್ಲ ಹಾಗೆ ಆಗುತ್ತಲ್ವಾ? ನೋಡ್ಬಿಡಿ ಆಗಿದೆಯಾ ಅಂತ. ಸಾಕಾ? ಸಾಕು. ಇದಾಯ್ತು. ಇನ್ನೇನು ಮಾಡ್ಕೊಳ್ಳೋದು ಈಗ? ಈಗ ಮಿಕ್ಸಿಂಗ್ ಬೌಲ್ ಕೊಡಿ. ಓಕೆ. ಏನು ಮಾಡ್ಕೊಳ್ಳೋದು ಮಿಕ್ಸಿದ್ರಲ್ಲಿ? ಆಲೂಗಡ್ಡೆ ಬೇಯಿಸಿರುವಂಥದ್ದ ಆಲೂಗಡ್ಡೆನ ಮಿಕ್ಸ್ ಮಾಡೋದಲ್ವಾ? ಹಸಿಮೆಣಸು ಹಾಕಿದಿರಲ್ಲ, ಅದು ಮಿಕ್ಸಿಗೆ ಹಾಕಿದ ತಕ್ಷಣ ಘಾಟು. ಸೊ ಎಷ್ಟು ಆಲೂಗಡ್ಡೆ ತಗೊಂಡಿದ್ದೀರಾ? ಒಂದು 4 ಆಲೂಗಡ್ಡೆ ತಗೊಂಡಿ. ಚೆನ್ನಾಗಿ ಬೆಂದಿರ್ಬೇಕಲ್ವಾ? ಇದು ಕೈಯಲ್ಲೇ ಮಾಡೋದ್ರಿಂದ ಮಿಕ್ಸಿಗೆ ಹಾಕೋದ್ ಬೇಡವಾ? ಅದು ಕೈಯಲ್ಲಿ ಮಾಡಿದ್ರೆ ಸಾಕು. ಮತ್ತೆ ಇಲ್ಲಿ ಮನೇಲಿ ಯಾರೆಲ್ಲ ಇದಾರಮ್ಮ? 3 ಮಕ್ಕಳು, ಹಸ್ಬೆಂಡ್, ಏನೆಲ್ಲ ಮಾಡ್ತಾರೆ ಮಕ್ಕಳು? ದೊಡ್ಡವಳು ಇಂಜಿನಿಯರ್ ಮಾಡ್ತಾ ಇದ್ದಾಳೆ ಫಸ್ಟ್. ಸೆಕೆಂಡ್ ಮಗಳು 7th ಸ್ಟ್ಯಾಂಡರ್ಡ್, ಮಗ 3rd ಸ್ಟ್ಯಾಂಡರ್ಡ್. ಸೊ ಅಡಿಗೆ ಎಲ್ಲ ನಿಮ್ದೇ ಆಗತ್ತೆ? ನಮ್ದು. ಮಕ್ಕಳಿಗೆಲ್ಲ ಹೊಸ ಅಡಿಗೆ ಎಲ್ಲ ಮಾಡ್ತಾ ಇರ್ತೀರಾ ಹೇಗೆ? ಯಾವ ಕಡೆ ಅಡಿಗೆ ಮಾಡ್ತೀರಾ ಯೂಶಲಿ ಮನೆಯಲ್ಲಿ? 2 ನಮ್ಮ ಕಡೆದೂ ಮಾಡ್ತಾ ಇದ್ದೀವಿ, ಉತ್ತರ ಕರ್ನಾಟಕದ್ದು, ಬೆಂಗಳೂರದ್ದು ಮಾಡ್ತಾ. ಓಕೆ. ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಬೇಕಲ್ವಾ? ಈಗ ಚೆನ್ನಾಗಿ ಮ್ಯಾಶ್ ಮಾಡಿದಿರಲ್ವಾ? ಆಗಿದೆ. ಈಗೇನ್ ಮಾಡೋದು? ಇವಾಗ ರುಬ್ಕೊಂಡಿರೋದು ಇದಕ್ಕೆ ಮಿಕ್ಸ್ ಮಾಡೋದು. ಹೌದಾ? ಹಾಕೊಂಡ್ಬಿಡಿ. ಸ್ಪೂನ್ ಕೊಡ್ಲಾ? ಸ್ಪೂನ್ ಕೊಡಿ. ಖಾರ ಎಷ್ಟು ಬೇಕೋ ಅಷ್ಟು ಹಾಕಿ. ನೀವೆಲ್ಲ ಖಾರ ಅಲ್ವಾ? ಖಾರ. ಉತ್ತರ ಕರ್ನಾಟಕ ಶೈಲಿ ಅಂದ್ರೆ ಸ್ವಲ್ಪ ಖಾರ ಇರುತ್ತೆ. ಮತ್ತೆ ಏನ್ ಮಾಡ್ತೀರಾ ಉತ್ತರ ಕರ್ನಾಟಕ ಶೈಲಿ ಅಂದ್ರೆ? ಏನೆಲ್ಲ ಅಡಿಗೆಗಳು ಜಾಸ್ತಿ? ಜೋಳದ ರೊಟ್ಟಿ ಮಾಡ್ತೀವಿ, ಹೋಳಿಗೆ ಮಾಡ್ತೀವಿ, ಶೇಂಗಾ ಹೋಳಿಗೆ, ಎಳ್ಳೋಳಿಗೆ. ಹೋಳಿಗೆಗಳೆಲ್ಲ ಜಾಸ್ತಿ ಜಾಸ್ತಿ ಮಾಡ್ತೀವಿ. ರೊಟ್ಟಿಗೆ ಏನ್ ಮಾಡ್ತೀರಾ ಮನೇಲಿ?
ರೊಟ್ಟಿಗೆ ಎಣ್ಗಾಯಿ ಪಲ್ಯ. ಎಣ್ಗಾಯಿ ಪಲ್ಯ ಎಲ್ಲ ಮಾಡ್ತೀರಾ? ಮತ್ತೆ ಮೊಳಕೆ ಬರ್ಸಿದ್ದು ಮೊಳಕೆ ಕಾಳು ಮಾಡ್ತೀವಿ. ಸ್ವೀಟ್ ಅಂದ್ರೆ ಹೋಳಿಗೆನೆ ಜಾಸ್ತಿನಾ? ಬೇರೆ ಇನ್ನೇನು ಲಾಡು ಉಂಡೆಗಳೆಲ್ಲ ಮಾಡ್ತೀರಾ? ಕರ್ದಂಟ್ ಅಂತ ಮಾಡ್ತೀವಿ, ರವೆ ಉಂಡೆ ಮಾಡ್ತೀವಿ, ಬೇಸನ್ ಲಾಡು ಮಾಡ್ತೀವಿ. ಎಲ್ಲ ಮನೆಯಲ್ಲೇ ಮಾಡೋದು ಅಡಿಗೆ ಎಲ್ಲ ಮನೆಯಲ್ಲೇ. ಇದಕ್ಕೊಂಚೂರು ಉಪ್ಪ. ಸೊ ಏನಿಷ್ಟ ಮಕ್ಕಳಿಗೆ ನೀವು ಮಾಡುವಂತ ರೊಟ್ಟಿ ಎಲ್ಲ ಇಷ್ಟಪಟ್ಟು ತಿಂತಾರಾ? ಒಬ್ಳು ಮಗಳು ಕಾಲೇಜಿಗೆ ಹೋಗ್ತಾಳಲ್ವಾ, ಬಾಕ್ಸ್ಗೆಲ್ಲ ನೀವೇ ರೆಡಿ ಮಾಡ್ಕೊಡ್ತೀರಾ? ಏನಿಷ್ಟ ಅವಳಿಗೆ? ಮತ್ತೆ ಅವರು ಚಿಕ್ಕವರಲ್ವಾ, ಅದಕ್ಕೆ ಕೇಳಿದೆ. ದೊಡ್ಡವರಿಗೆ ಜಾಸ್ತಿ ಇಷ್ಟನಾ? ಬಾಕ್ಸಿಗೆ ಅದೇ ಮಾಡ್ಕೊಡ್ತೀರಾ? ಪಲಾವು, ಟೊಮೆಟೊ ಬಾತು, ಚಪಾತಿ. ಇದಾಗಿದೆ. ಒಂಚೂರು ಶುಂಠಿ ಪೇಸ್ಟ್. ಶುಂಠಿ ಪೇಸ್ಟ್ ಮಾಡ್ಕೊಂಡೆ ಬಂದಿರೋದು ಒಂದು ಅರ್ಧ ಸ್ಪೂನ್ ಆದ್ರೆ ಸಾಕು. ಸರಿ ಸಾಕು. ಇದಿವಾಗ ನೀವು ನಿಮ್ಮ ಊರ್ ಕಡೆದ ಅಥವಾ ಮನೆಯವ್ರದ ಈ ತರ ಮಾಡೋ ಪರೋಟ? ಎಲ್ಲ ಕಡೆನೂ ಮಾಡ್ತಾರ? ಎಲ್ಲ ಕಡೆ, ನಮ್ ಸೈಡ್ ಎಲ್ಲ ಕಡೆನೂ ಮಾಡ್ತಾರೆ. ನಿಮ್ ಸೈಡ್ ಅಂದ್ರೆ ತಾಯಿ ಮನೆ ಸೈಡು, ಗಂಡನ ಮನೆ ಸೈಡ್ ಈ ತರನೇ ಮಾಡ್ತಾರ. ಪರೋಟಗಳು ಅಂದ್ರೆ ಈಗ ಆಲೂ ಪರೋಟ ಅಂದ್ರೆ ಎಷ್ಟೊಂದು ವಿಧ ಬರುತ್ತೆ. ಸಿಂಪಲ್ ಬರೀ ಆಲೂ ಹಾಕ್ತಾರೆ, ಈರುಳ್ಳಿ ಹಾಕ್ತಾರೆ. ಇದು ಸ್ವಲ್ಪ ಬೇರೆ ತರ ಮಾಡ್ತಾ ಇದ್ದೀರಾ, ಅದಕ್ಕೆ ಕೇಳಿದೆ. ಇದು ಇದೇ ತರನ ಮೈದಾ ಮತ್ತೆ ಚಿರೋಟಿ ರವೆನೆ? ಇದು ಹೋಳಿಗೆಗೆ ಕಣ್ಕ ಅಂತ ಯೂಸ್ ಮಾಡೋದಲ್ವಾ? ಇದು ಹೋಳಿಗೆಗೆ ಮಾಡ್ತೀವಿ, ಪರೋಟಕ್ಕೂ ಅದೇ ಯೂಸ್. ಏನ್ ಮಾಡ್ತೀರಾ? ಇದು ಆಗಿದೆ. ಇದು ಎಷ್ಟು ಸ್ವಲ್ಪ ಹೊತ್ತು ನೆಂದ್ರೆ ಚೆನ್ನಾಗಿರುತ್ತೆ ಅಂತ ಮುಂಚೆನೆ ಮಾಡಿರೋದ? ಇದು 1 hour ನೆನಿಬೇಕು. ನೆಂದ್ರೆ ಚೆನ್ನಾಗಿ ಬರುತ್ತೆ, ಸ್ಮೂತ್ ಆಗುತ್ತೆ. ಈಗ ಪರೋಟ ಮಾಡೋದೇನಾ ಈಗ? ಇವಾಗ ಪರೋಟ ಮಾಡೋದು. ಕಾವಲಿ ಇಟ್ಕೊಂಡ್ಬಿಡ್ತೀರಾ? ಒಲೆ ಹಚ್ಕೊಂಡ್ಬಿಡಿ. ಏನ್ ಬೇಕು ಪರೋಟ? ಒಂದು ಪೇಪರ್, ಎಣ್ಣೆ. ಎಣ್ಣೆ ಹಚ್ಕೊಂಡು ಮಾಡೋದಾ? ಇದಕ್ಕೆ ಎಣ್ಣೆ ಹಚ್ಕೊಂಡು ಮಾಡೋದು. ಇದು ಹಿಟ್ಟು ಕಣ್ಕ. ಹೋಳಿಗೆಗೂ ಇದೇ ಕಣ್ಕ ಅಲ್ವಾ ಮಾಡೋದು? ಇದೇ ಕಣ್ಕ, ಇದಕ್ಕೂ ಇದೇ ಕಣ್ಕ. ಒಂಚೂರು ಎಣ್ಣೆ ಹಚ್ಕೊಂಡ್ಬಿಟ್ಟು ಇದನ್ನ ತೆಕ್ಕು. ಸೊ ಹೋಳಿಗೆ ಕಣ್ಕ ಏನಾದ್ರು ಅಂದ್ರೆ ಸಿಹಿ ಜೊತೆಗೆ ಒಂದು ಪರೋಟ ಬೇಕು ಅಂದ್ರೆ ಅದೇ ಕಣ್ಕ ಯೂಸ್ ಮಾಡಿ ಮಾಡ್ಬೋದು. ಮತ್ತೆ ಅಡಿಗೆಗಳೆಲ್ಲ ಕಲ್ತಿದ್ದೀರಾ? ಖಾನಾವಳಿ ನೋಡ್ತೀರಾ? ನೋಡ್ತಾ ಇರ್ತೀವಿ, ಚೆನ್ನಾಗಿ ಬರುತ್ತೆ. ರೆಸಿಪೀಸ್ ಎಲ್ಲ ಏನಾದ್ರು ಟ್ರೈ ಮಾಡಿದೀವಿ. ಸೊ ಹೀಗೆ ಬೇರೆ ಬೇರೆ ಎಲ್ಲ ಅಂದ್ರೆ ಅಡಿಗೆ ಬಗ್ಗೆ ಕಲಿತಾ ಇರ್ತೀರಾ ಟಿವಿ ನೋಡ್ಕೊಂಡು? ಅಂದ್ರೆ ನನ್ಗೆ ಇಷ್ಟ ಕಲಿತಾ ಇರ್ತೀನಿ. ಏನು ಮನೆಯವ್ರಿಗೆ ಯಾವ್ದು ಇಷ್ಟ ಅಂತ ಹೇಳ್ತಾರೆ ನೀವು ಮಾಡೋ ಅಡಿಗೆ? ಅವರಿಗೆ ಬಜ್ಜಿ ಇಷ್ಟ, ಮೆಣಸಿನ್ಕಾಯಿ ಬಜ್ಜಿ ಇಷ್ಟ. ಉತ್ತರ ಕರ್ನಾಟಕದ ಮಾಡ್ತಾರಲ್ಲ ಆತರ. ಯಾವಾಗ ಮಾಡ್ತೀರಾ ಅದೆಲ್ಲ? ವಾರಕ್ಕೊಂದ್ಸತಿ ಎಲ್ಲ ಮಾಡ್ತೀರಾ? ವಾರಕ್ಕೊಂದ್ಸತಿ 2 ಸರಿ ಮಾಡ್ತೀರಾ? ಇದು ಕಣ್ಕದಲ್ಲಿ ಇದು ಇಟ್ಕೊಳೋದು ಹಾಲು. ಸೇಮ್ ಹೋಳಿಗೆ ಹೆಂಗ್ ಮಾಡ್ತಾರ? ಸೇಮ್ ಹೋಳಿಗೆ ಮಾಡ್ದಂಗೆ. ಅದನ್ನ ಫುಲ್ ನೀಟಾಗಿ ಕ್ಲೋಸ್ ಮಾಡ್ಬಿಡೋದಲ್ವಾ? ಕ್ಲೋಸ್ ಮಾಡ್ಬಿಟ್ಟು ತಟ್ಟದು. ಕೈಯಲ್ಲೇ ಮಾಡ್ತೀರಾ? ಕೈಯಲ್ಲೇ, ಏನು ಬೇಡ. ನಿಮಗೆ ರೊಟ್ಟಿ, ಜೋಳದ ರೊಟ್ಟಿ ಮಾಡಿ ಅಭ್ಯಾಸ ಇದೆ ಅನ್ಸುತ್ತಲ್ವಾ? ಕೈಯಲ್ಲೇ ತರ್ತೀರಾ ಜೋಳದ? ಕೈಯಲ್ಲೇ ತರ್ತೀವಿ. ತಾಯಿ ಮನೆಯಲ್ಲೂ ಎಲ್ಲ ಅದನ್ನೆಲ್ಲ ಮಾಡಿದಿರಾ ಅಥವಾ ಮದ್ವೆ ಆದ್ಮೇಲೆ ಕಲ್ತಿದ್ದೆ ಎಲ್ಲ? ಜೋಳದ ಆದ್ಮೇಲೆ ಕಲ್ತಿರೋದೆಲ್ಲ ಅಡಿಗೆ. ಇದಕ್ಕೊಂಚೂರು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದನ್ನ ತಟ್ಟದು. ಇದು ಹಿಟ್ಟು ಜೊತೆ ಮಾಡೋದಕ್ಕೆ ಅಂದ್ರೆ ಆ ಕಣಕ ಅಂತ ಸಪ್ರೇಟ್ ಇದು ಮಾಡೋದಕ್ಕೆ ಗೊತ್ತಿಲ್ಲ ಅಂದ್ರೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದಾ? ಮಾಡ್ಬೋದು ಅಲ್ವಾ? ಇವಾಗ ಈ ತರ ಸ್ಟಫ್ ಮಾಡಿ ಮಾಡೋದು ಹೊಸದಾಗಿ ಕಲಿಯೋರಿಗೆ ಸ್ವಲ್ಪ ಕಷ್ಟ ಅನ್ಸಿದ್ರೆ ಬೇಕಾದ್ರೆ ಹಿಟ್ಟಿಗೆ ಆಲೂಗಡ್ಡೆ ಎಲ್ಲ ಕಲ್ಸ್ಕೊಂಡ್ಬಿಟ್ಟು ಮಾಡ್ಕೋಬಹುದು. ಅಂದ್ರೆ ಈ ಟೇಸ್ಟ್ ಬೇರೆ ಬರುತ್ತೆ, ಆ ಟೇಸ್ಟ್ ಬೇರೆ ಬರುತ್ತೆ. ಆದ್ರೆ ಮಾಡಕ್ ಆಗಲ್ಲ, ಯಾಕಂದ್ರೆ ಸ್ವಲ್ಪ ಕಷ್ಟನೇ ಇದೆ. ಅದನ್ನ ತುಂಬಿಟ್ಟು ಕೈಯಲ್ಲಿ ತಟ್ಟಬೇಕು ಅಂದ್ರೆ ನೀವು ಚೆನ್ನಾಗಿ ರೊಟ್ಟಿ ತಟ್ಟಿ ಅಭ್ಯಾಸ ಇರೋರಿಗೆ ಮಾತ್ರ ಇದಾಗತ್ತೆ. ಹಾಗಿದೆ ಅಷ್ಟೇನಾ? ಒಂಚೂರು ಎಣ್ಣೆ ಹಾಕೊಂಡು ಒಂಚೂರು ಮೇಲೆ ಒಂಚೂರು ಎಣ್ಣೆ ಹಾಕೊಂಡ್ಬಿಡಿ.
ಮತ್ತೆ ಬೇರೆ ಇನ್ನೇನು ಹವ್ಯಾಸಗಳಿದೆ? ಅಡಿಗೆ ಅಂತೂ ಇಷ್ಟ ಅಂತ ಹೇಳಿದ್ರಿ, ಮಕ್ಕಳಿದ್ದಾರೆ, ಮೂರ್ ಜನ ನೋಡ್ಕೊಳ್ಳೋದು ಅದು ಟೈಮ್. ಮತ್ತೆ ಇನ್ನೇನಾದ್ರೂ ಇದೆಯಾ ಹವ್ಯಾಸಗಳು? ನಾವು ಮನೆಯಲ್ಲಿ ಸ್ಯಾರಿ ಕುಚ್ಚಾಕ್ತಾ ಇರ್ತೀವಿ. ಹೌದಾ? ಯಾವ್ದು ತಗೊಂಬಿಡಿ. ಸಾರಿ ನಿಮ್ಮ ಸಾರಿಗ ಅಥವಾ ಬೇರೆಯವ್ರಿಗೆಲ್ಲ ಮಾಡ್ಕೊಡ್ತೀರಾ? ಬೇರೆಯವ್ರಿಗೆಲ್ಲ ಮಾಡ್ಕೊಂಡು. ಹೌದಾ? ಅದಕ್ಕೂ ಟೈಮ್ ಸಿಗುತ್ತಾ? ಮೂರ್ ಜನ ಮಕ್ಕಳು ನೋಡ್ಕೊಂಡು ಅಡಿಗೆ ಮಾಡ್ಕೊಂಡು ಮಾಡ್ತೀರಾ? ಆಗಿದೆ, ಒಂದ್ ಸೈಡ್ ಆಗಿದೆ. ಇದು ಯೂಶಲಿ ಯಾವ್ದ್ರ ಜೊತೆ ತಿನ್ನೋದು ಇದು? ಇದು ಚಟ್ನಿ, ಹಸಿಮೆಣಸಿನಕಾಯಿ ಚಟ್ನಿ, ಇಲ್ಲ ಶೇಂಗಾ ಪುಡಿ, ಮೊಸರು, ಆ ಥರ ಶೇಂಗಾ ಪುಡಿ, ಚಟ್ನಿ ಪುಡಿಗಳ ಜೊತೆನೂ ಎಲ್ಲ ಮಾಡ್ಬೋದು, ತಿನ್ಬೋದು. ಮಾಡ್ತೀರಾ ಮನೆಯಲ್ಲಿ ಚಟ್ನಿ ಪುಡಿ? ಮಾಡ್ತೀವಿ, ಎಲ್ಲ ಚಟ್ನಿ ಪುಡಿನೂ ಮಾಡ್ತೀವಿ. ಇನ್ನೇನು ಮಾಡ್ತೀರಾ? ಶೇಂಗಾ ಚಟ್ನಿ ಪುಡಿ, ಇನ್ನೇನು? ಶೇಂಗಾದು ಹಸಿ ಚಟ್ನಿ ಪುಡಿ ಮಾಡ್ತೀವಿ, ಬೆಳ್ಳುಳ್ಳಿ ಚಟ್ನಿ ಪುಡಿ ಮಾಡ್ತೀವಿ, ಕೊಬ್ಬರಿ ಚಟ್ನಿ ಪುಡಿ ಮಾಡ್ತೀವಿ. ಸುಮಾರು ಮನೆಯಲ್ಲಿ ಒಂದ್ 2-3 ಚಟ್ನಿ ಪುಡಿ ಇರುತ್ತಾ ಮನೆಯಲ್ಲಿ? ಇರುತ್ತೆ. ಆಗಿದೆಯಾ? ತೆಗೆದ್ಬಿಡಿ. ಓಕೆ, ಸೊ ಬಿಸಿ ಬಿಸಿ ಪರೋಟ ರೆಡಿ ಇದೆ. ಸೊ ಈ ಪರೋಟಾಗೆ ಇನ್ನೊಂದು ಚಟ್ನಿ ಏನೋ ಮಾಡ್ತೀನಿ ಅಂತ ಹೇಳಿದ್ರಲ್ವಾ? ಹಸಿಮೆಣಸಿನಕಾಯಿ ಚಟ್ನಿ ಮಾಡಿ. ಈಗ ಹಸಿಮೆಣಸಿನಕಾಯಿ ಚಟ್ನಿ ಮಾಡ್ತೀರಾ? ಈಗ ಚಟ್ನಿ ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ಹಸಿಮೆಣಸಿನಕಾಯಿ ಚಟ್ನಿ ಅಂದ್ರಲ್ಲ, ಈ ಹಸಿಮೆಣಸಿನಕಾಯಿ ಚಟ್ನಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಇದಕ್ಕೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಹುಣಸೆ ಹಣ್ಣು, ಈರುಳ್ಳಿ ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ, ಕಡಲೆಕಾಯಿ ಬೀಜ, ಬೆಲ್ಲ, ಉಪ್ಪು. ಓಕೆ, ಅಷ್ಟೇನಾ? ಸೊ ಶುರು ಮಾಡೋಣ ಅಲ್ಲ? ಮಾಡಿ. ಏನು ಬೇಕು ಫಸ್ಟಿಗೆ? ಫಸ್ಟಿಗೆ ಹುರ್ಕೊಳ್ಳೋಕ್ಕೆ ಒಂದು ಇದು ಕೊಡಿ, ಚಿಕ್ಕ ಬಾಣಲೆ ಕೊಟ್ಟಾಗ. ಓಕೆ, ಒಲೆ ಹಚ್ಕೊಂಡ್ಬಿಡಿ. ಫಸ್ಟು ಏನು ಹುರ್ಕೊಳ್ಳೋದು? ಕಡಲೆ ಬೀಜನ ಫಸ್ಟು? ಹಸಿಮೆಣಸಿನ್ಕಾಯಿ. ಇದು ಶುಂಠಿ ಮತ್ತೆ ಬೆಳ್ಳುಳ್ಳಿ ಎರಡು ಹಾಕಿದಿರೋದಕ್ಕೆ? ಶುಂಠಿ ಬೆಳ್ಳುಳ್ಳಿ ಫಸ್ಟ್ ಹಾಕ್ಬಿಡೋಣ. ಅಷ್ಟು ಹಾಕ್ಬಿಡ್ತೀರಾ ಇಷ್ಟು ಚಟ್ನಿಗೆ? ನೀವು ಅಷ್ಟು ಖಾರ ಉಪಯೋಗಿಸ್ತೀರಾ? ಮಾಡಿ ಮಾಡಿ, ಪರವಾಗಿಲ್ಲ. ನನಗೆ ಅದು ಮೆಣಸಿನ್ಕಾಯಿ ನೋಡಿನೇ ಹೆದರಿಕೆ ಆಯ್ತು. ನೀವು ಅಷ್ಟು ಹಾಕ್ಕೊಡಿ. ಏನ್ ಬೇಕು? ಇದು ಹುರಿಯೋದಕ್ಕೆ ಮರದ ಚಮಚ ತಗೊಂಡ್ಬಿಡಿ. ಇವಾಗಾದ್ರೆ ಒಂದ್ ಕೆಜಿ ಬೇಕಾ ಒಂದು ವಾರಕ್ಕೆ ಮೆಣಸಿನ್ಕಾಯಿ ಮನೆಯಲ್ಲಿ? ಇಲ್ಲ, ಇಲ್ಲಿ ಸ್ವಲ್ಪ ಕಡಿಮೆ ಖಾರ ನಾವು. ಇದು ಕಡಿಮೆ ಅಂದ್ಬಿಟ್ಟೆ ಇಷ್ಟ ಆಗ್ತಾ ಇದ್ದೀರಾ? ಇಲ್ಲ, ನೀವು ತುಂಬಾ ಆ ಥರನೇ ಅಲ್ವಾ? ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಖಾರಗಳು ಜಾಸ್ತಿನೇ. ಸ್ವಲ್ಪ ಎಣ್ಣೆ ಕೊಡಿ. ಅದು ಸ್ವಲ್ಪ ಬಾಡಿಸ್ಕೊಂಡ್ರೆ ರುಚಿ ಅಂತನಾ? ಯಾಕಂದ್ರೆ ಕೆಲವರು ಹಸಿಮೆಣಸಿನಕಾಯಿನ ಮಿಕ್ಸಿಗೆ ಹಂಗೇನೆ ಮಾಡ್ಕೊಂಡ್ಬಿಡ್ತಾರೆ, ಘಾಟ್ ಬರುತ್ತೆ. ಘಾಟ್ ಬರುತ್ತೆ ಅಂದ್ಬಿಟ್ಟು ಹುರ್ಕೊಳ್ಳೋದ? ಚಿಕ್ಕದು ಒಂದು ಚಿಕ್ಕದೊಂದು. ಸ್ವಲ್ಪ ದೊಡ್ಡ ದೊಡ್ಡದಾಗೆ ಕತ್ತರಿಸ್ಕೊಂಡಿದ್ದೀರಾ ಎಲ್ಲ? ಅದು ಹುರಿದ್ಮೇಲೆ ಇನ್ನೇನು ಹಾಕೋದು? ಫುಲ್ ಉರಿಬೇಕಾ ಅಥವಾ ಸ್ವಲ್ಪ ಬಿಸಿ ಬಿಸಿ ಐಸ್ ಆದ್ರೆ? ಚೆನ್ನಾಗಿ ಉರಿಬೇಕು. ಚೆನ್ನಾಗಿ ಉರಿಬೇಕಾ? 1 ನಿಮಿಷ 2 ನಿಮಿಷ ಉರಿಬೇಕಾಗತ್ತಾ? ಉರಿಬೇಕು. ಸರಿ, 1-2 ನಿಮಿಷ ಹುರ್ಕೊಂಬಿಡು. ಆಯ್ತಾ? ಹುರಿದು ಇದಾಗಿದೆ. ಕಡಲೆ ಬೀಜ ಅದಕ್ಕೆ ಹಾಕ್ಕೊಂತೀರಾ? ಕಡಲೆ ಬೀಜ ಎಷ್ಟು ಹಾಕೋದು? ಇದಕ್ಕೊಂದು ಸ್ವಲ್ಪ ಆದ್ರೆ ಸಾಕು. ಅಂದ್ರೆ ಇದರಲ್ಲಿ ಮೇನ್ ಸಾಮಗ್ರಿ ಹಸಿಮೆಣಸು ಅಲ್ವಾ? ಬೇರೆ ಅದಕ್ಕೋಸ್ಕರ ನೀವು ಹಸಿಮೆಣಸಿನಕಾಯಿ ಚಟ್ನಿ ಅಂತ ಹೇಳಿದ್ರು, ಅದೇ ಜಾಸ್ತಿ ಹಾಕೋದು. ಎಷ್ಟು? ಅಷ್ಟು ಹಾಕಿದ್ರಾ? ಒಂದು 4 ಸ್ಪೂನ್. ಅದು ಚೆನ್ನಾಗಿ ಹುರಿಬೇಕಾ? ಯಾಕಂದ್ರೆ ಅದು ಈ ತರ ಸ್ವಲ್ಪ ಅಂದ್ರೆ ಕೆಂಪಾಗ್ಬೇಕಾ ಕಡಲೆ? ಸ್ವಲ್ಪ ಹುರ್ಕೊಳ್ಳಿ. ಹುರಿದಾಗಿದೆಯಾ? ಆಗಿದೆ. ಇನ್ನೇನು? ಇದು ಸ್ವಲ್ಪ ಹುಣಸೆ ಹಣ್ಣು ಕೊಡಿ. ಇದಕ್ಕೊಂದು ಸ್ವಲ್ಪ ಸ್ವಲ್ಪ ಹುಳಿಗೆ, ರುಚಿಗೆ ಸಾಕಷ್ಟು. ಮೆಣಸಿನ್ಕಾಯಿ ನೋಡ್ಕೊಂಡು ಹಾಕ್ಬೇಕಲ್ವಾ ಎಷ್ಟು ಅಂತ? ಇಷ್ಟು ಅಂತ ಸಾಕು. ಇಷ್ಟು ಸಾಕು. ಆಗಿದೆ. ಇದು ಆಫ್ ಮಾಡಿ. ಆಫ್ ಮಾಡಿ. ಈಗೇನಿದು ಮಿಕ್ಸಿಗೆ ಹಾಕೋದಾ? ಮಿಕ್ಸಿ ಜಾರ್ ಕೊಡಿ. ಸೊ ಇಷ್ಟೊಂದು ಮೆಣಸಿಗೆ ಹಾಕಿದ್ ಮಕ್ಕಳೆಲ್ಲ ತಿಂತಾರಾ? ಖಾರ? ತಿಂತಾರೆ. ಅಂದ್ರೆ ಅದೇ ಅಭ್ಯಾಸ ಆಗಿದೆ. ಇದಕ್ಕೊಂದು ಸ್ವಲ್ಪ ಜೀರಿಗೆ ಕೊಡಿ. ಹಸಿ ಜೀರಿಗೆ ಹಾಕ್ತೀರಾ? ಓಕೆ. ಒಂದು ಅರ್ಧ ಸ್ಪೂನ್ ಜೀರಿಗೆ, ಸ್ವಲ್ಪ ಬೆಲ್ಲ,
ಸ್ವಲ್ಪ ಖಾರಕ್ಕೆ ಒಂಚೂರು ಸಿಹಿ ಬರಲಿ ಅಂತ ಇಲ್ಲಾಂದ್ರೆ ಖಾರ ಜಾಸ್ತಿ ಆಗುತ್ತೆ, ಜಾಸ್ತಿ ಹೊಡಿಯುತ್ತೆ. 1-2 ಸ್ಪೂನ್ ಬೆಲ್ಲ. ಬೆಲ್ಲ ಸ್ವಲ್ಪ ಜಾಸ್ತಿನೇ, 2 ಸ್ಪೂನ್ ಹಾಕ್ತೀರಾ? ಹಾಂ 2 ಸ್ಪೂನ್. ಸರಿ. ಮತ್ತೆ ಕೊತ್ತಂಬರಿ ಸೊಪ್ಪು ಕೊಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸರಿ. ಸ್ವಲ್ಪ ಪುದೀನ, ಸ್ವಲ್ಪ ಸಾಕು. ಚೂರು ಪರಿಮಳ ಬರಲಿ ಅಂತ. ಒಂಚೂರು ಶುಂಠಿ ಪೇಸ್ಟ್ ಕೊಡಿ. ಶುಂಠಿ ಪೇಸ್ಟ್ ಆದ್ರೂ ಹಾಕೋಬಹುದು, ಇಲ್ಲ ಬೆಳ್ಳುಳ್ಳಿ ಆದ್ರೂ ಹಾಕೋಬಹುದು. ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಅಲ್ವಾ ಅದು? ಪೇಸ್ಟ್ ಬರೀ ಬೆಳ್ಳುಳ್ಳಿ ಆದ್ರೂ ಹಾಕೋಬಹುದು. ಹೇಗಿದ್ರು ಪೇಸ್ಟ್ ಇದೆಯಲ್ಲ, ನೀವು ಪರೋಟಕ್ಕೆ ಯೂಸ್ ಮಾಡಿದ್ರೆ ಅದನ್ನೇ ಹಾಕ್ಬಿಡೋದು. ಆಗಿದೆ. ಇದು ಉಪ್ಪು ಕೊಡಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ. ಚಟ್ನಿ ಅಂದ್ರೆ ಸುಮಾರು ಐಟಮ್ ಹಾಕ್ತೀರಾ, ಹಾಕ್ಬಿಡಿ. ಕೆಲವರು ಕೈಯಿಂದ ಹಾಕಿದ್ರೆ ಅದು ಗೊತ್ತಾಗಲ್ಲ, ಸ್ಪೂನಿಂದ ಗೊತ್ತಾಗಲ್ಲ ನನಗೆ. ಹೌದು. ಸಾಕಾ? ಹಾಂ, ಇದು ಮಿಕ್ಸಿ ಮಾಡ್ಕೊಂಡ್ಬಿಡೋದಲ್ವಾ? ಆಗಿದೆಯಾ ಅಂತ ನೋಡ್ಬಿಡಿ. ಆಗಿದೆಯಾ? ಸರಿ, ಆಗಿದೆ. 1 ಸ್ಪೂನ್ ಕೊಡಿ. ಆಗಿದೆ ಅಲ್ಲ? ಆಗಿದೆ. ಅದು ಪರೋಟ ಕೊಡಿ. ಪರೋಟನ ಒಂದು ಪ್ಲೇಟಲ್ಲಿ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀರಾ ಅಲ್ವಾ? ಈ ಪರೋಟ ಜೊತೆ ಇದನ್ನ ನೆಂಚ್ಕೊಳಕ್ಕೆ. ಅನ್ನ ಜೊತೆನೂ ಎಲ್ಲ ತಿನ್ಬೋದಾ? ಇದು ಅನ್ನದ ಜೊತೆ, ರೊಟ್ಟಿ ಜೊತೆ, ಚಪಾತಿ ಜೊತೆ ಎಲ್ಲದ್ರ ಜೊತೆ ತಿನ್ಬೋದು. ಓಕೆ, ಚಟ್ನಿ ಹಾಕಿದ್ದೀರಾ? ಹಾಂ, ವಿಭೂತಿ ಕೊಡಿ. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ. ಆಗಿದೆ. ಆಲೂ ಪರೋಟ, ಹಸಿಮೆಣಸಿನ್ಕಾಯಿ ಚಟ್ನಿ ಹೇಗಿದೆ ಅಂತ ಟೇಸ್ಟ್ ನೋಡಿ ಹೇಳಿ. ಓಕೆ, ಖಂಡಿತವಾಗ್ಲೂ ಹೇಳ್ತೀನಿ. ನೋಡೋದಕ್ಕೆ ಚೆನ್ನಾಗಿದೆ ಇದು ಪರೋಟ, ಹಸಿರು ಆಗಿ ಕಟ್ ಮಾಡುವಾಗನೇ ಅನ್ನಿಸ್ತು. ತುಂಬ ಸಾಫ್ಟ್ ಆಗಿದೆ. ಮತ್ತು ಹಸಿಮೆಣಸಿನ್ಕಾಯಿ ಚಟ್ನಿ ತುಂಬ ಸ್ವಾದಿಷ್ಟವಾಗಿ ಮಾಡಿದ್ದೀರಾ ಪರೋಟ. ಅದರಲ್ಲಿ ಎಲ್ಲ ಹಾಕ್ಬಿಟ್ಟಿದ್ದೀರಾ. ನಿಜ ಹೇಳ್ಬೇಕಂದ್ರೆ ಅದಕ್ಕೆ ಯಾವ ಚಟ್ನಿನೂ ಬೇಡ. ಅದೇ ಚಟ್ನಿನೂ ಒಂದು ಬೇಕಾದವ್ರಿಗೆ ಸ್ವಲ್ಪ ಮಾಡಿದ್ರೆ ಚಟ್ನಿ ತಿನ್ಬೋದು. ಅದ್ರನ್ನ ಸ್ವಲ್ಪ ಹಾಕೊಂಡೆ, ಯಾಕಂದ್ರೆ ಇದ್ರಲ್ಲಿ ತುಂಬಾ ಎಲ್ಲ ಇರೋದ್ರಿಂದ ಅದು ರುಚಿಯಾಗಿ ಮಾಡಿದ್ದೀರಾ. ಪರೋಟ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್ ಆಗಿದೆ. ಬಾಯಿಗೆ ಹಾಕೊಟ್ಟ ತಕ್ಷಣ ಕರಗ್ಬಿಡ್ತು. ರುಚಿಯಾಗಿ ಮಾಡಿದ್ದೀರಾ. ಇವತ್ತು ನಮ್ಮ ಖಾನಾವಳಿಗೆ ಬಂದು ಆಲೂ ಪರೋಟ ಮತ್ತು ಹಸಿಮೆಣಸಿನ್ಕಾಯಿ ಚಟ್ನಿನ ರುಚಿಯಾಗಿ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡ ಹಾಗೂ ಬಸವ ವಾಹಿನಿಯ ತಂಡದಿಂದ ನಿಮಗೆ ಒಂದು ಕಿರು ಕಾಣಿಕೆ. ಶರಣಾರ್ಥಿ. ಆಲೂ ಪರೋಟ ಮತ್ತು ಹಸಿಮೆಣಸಿನಕಾಯಿ ಚಟ್ನಿಯನ್ನು ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ. ಆಲೂ ಪರೋಟ ಮಾಡಲು ಬೇಕಾಗುವ ಸಾಮಗ್ರಿಗಳು: ಆಲೂಗಡ್ಡೆ, ಶುಂಠಿ ಪೇಸ್ಟ್, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಉಪ್ಪು, ಮೈದಾ ಹಿಟ್ಟು. ಆಲೂ ಪರೋಟ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಜೀರಿಗೆ ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ನಲ್ಲಿ ಬೇಯಿಸಿದ ಆಲೂಗಡ್ಡೆ, ರುಬ್ಬಿದ ಮಿಶ್ರಣ, ಉಪ್ಪು, ಶುಂಠಿ ಪೇಸ್ಟು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ. ಬಳಿಕ ಮೈದಾ ಹಿಟ್ಟಿನ ಕಣಕದಲ್ಲಿ ಆಲೂಗಡ್ಡೆ ಮಿಶ್ರಣವನ್ನು ಇಟ್ಟು ರೊಟ್ಟಿಯ ಹಾಗೆ ತಟ್ಟಿ ಕಾದ ತವಾದಲ್ಲಿ ಬೇಯಿಸಿದರೆ ರುಚಿಯಾದ ಆಲೂ ಪರೋಟ ಸವಿಯಲು ಸಿದ್ಧ. ಹಸಿಮೆಣಸಿನಕಾಯಿ ಚಟ್ನಿ. ಹಸಿಮೆಣಸಿನಕಾಯಿ ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಹುಣಸೆಹಣ್ಣು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಡಲೆಕಾಯಿ ಬೀಜ, ಬೆಲ್ಲ, ಉಪ್ಪು. ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಬಾಣಲಿಯಲ್ಲಿ ಹಸಿಮೆಣಸಿನಕಾಯಿ, ಎಣ್ಣೆ, ಈರುಳ್ಳಿ, ಕಡಲೆ ಬೀಜ, ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಹುರಿದಂಥ ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಹಾಕಿ ಜೀರಿಗೆ, ಬೆಲ್ಲ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಸೇರಿಸಿ ನುಣ್ಣಗೆ ರುಬ್ಬಿದರೆ ಸ್ವಾದಿಷ್ಟಕರವಾದ ಹಸಿಮೆಣಸಿನಕಾಯಿ ಚಟ್ನಿ ಪರೋಟದೊಂದಿಗೆ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಆಲೂ ಪರೋಟ ಮತ್ತು ಹಸಿಮೆಣಸಿನಕಾಯಿ ಚಟ್ನಿಯನ್ನು ಹೇಗೆ ಮಾಡಿದ್ರು ಅಂತ. ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.